ಎಷ್ಟ್ ದಿನ ಆತ್ಮೀನ ಆಗ್ತಿದ್ದಿಂದ ಬರಾಕತ್ತ ಮಾತಾರ ಏನ್ ಏನಿಲ್ಲ ನಂಗೆ ಫಾಲೋ ಮಾಡ್ಕೊತ ಎಷ್ಟು ದಿನ ಆತ್ ನಾನು ಕಾಸ್ಟ್ ಅವನ ಅದಕ್ಕೆ ಭಾಳ ದಿನ ಆತ್ ನಾನು ಲವ್ ಮಾಡಕತ್ತ ಮದುವೆ ಮಾಡ್ಕೋಬೇಕಂತನೂ ವಿಚಾರ ಮಾಡೇನಿ ನಾನು. ಮತ್ತು ನಿನ್ನ ವಿಚಾರ ಏನೈತಿ ಕೇಳ್ಬೇಕಂತೇಳಿ ಬಂದಿತ್ತು ನಾನು ಫಾಲೋ ಮಾಡ್ಕೊಂಡು. ಅಷ್ಟ್ ನಮ್ದಾದ್ರೆ ಏನಾತ, ನನಗ್ ತಂದೆ ಅದಾನ, ಆ ಇದ್ದೇ ಇರ್ಬೋದು, ತಂದೆ ಅದಾನ. ನಮ್ಮ ಅಪ್ಪನ ಹೋಗಿ ಕೇಳ, ಅವ್ರು ಏನಂತಾರ ನಾ ಅದಕ್ಕೆ ಹೂ ಅಂದು ನಿನ್ಗ ಮಾಡ್ಕೊಂತೀನಿ. ಆದ್ರೆ ಈ ಪ್ರೀತಿ ಪ್ರೇಮ ಲವ್ ಪವ್ ಏನಿಲ್ಲ ಅಂತದಂತ ನನ್ ಹಿಂದಿಂದ ಸುತ್ತಾಡ್ಬೇಡ. ಸೀದಾ ನಮ್ಮ ಮನೆಗ್ ಬಾ, ಕೇಳು, ಹೋಗ್. ಆಯ್ತು ಇಷ್ಟರ ಹೇಳಿದಲ್ಲ, ನಾಳೆಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪನ ಅಂತೇಳಿ ಮಾತಾಡ್ತಾನೆ ನಾನು. ನಿಮ್ಮ ಅಪ್ಪನ ಹೂ ನಿಶ್ಚಯ ಇದನ್ನು ಮಾಡ್ತಾನೆ. ನಿಂದರ ಒಪ್ಪಿಗೆ ಐತಿಲ್ಲ ಹಂಗಾರ ಅಷ್ಟ್ ಮಾಡ. ನನ್ನ ತಂದೆ ಅಂತ ಬಾ, ಮಾತಾಡ. ನನ್ನ ತಂದೆ ಒಪ್ಪಿದ್ರೆ ನಾನು ಹೋಗ್ತೀನಿ. ನನ್ನ ತಂದೆಗೆ ಬ್ಯಾಡ ಅಂತಂದ್ರೆ ನನಗೆ ಒಪ್ಕೊಳಕ್ ಆಗಂಗಿಲ್ಲ. ಓಕೆ ಓಕೆ. ನನಗೆ ಹೋಗಿ ನಾನು ಹಿಂದಿಂದ ಸುತ್ತಾಡೋದು ಬಿಡು. ಮೊದಲು ನನ್ನೂ ಕೆಲಸ ಇರ್ತಾವ, ನಾವು ನೇಗಿ ನೇಯ್ಬೇಕ. ಹೋಗಿ ಮಗ ಚಾಲು ಮಾಡೋದ್ ಬಿಟ್ಟು ನೀನ್ ಅಂತೆ ಹೋಗಿ ನೇಯೋದೈತಿ, ಬಿಟ್ಬಿಡ್, ಹೋಗ್ ಮನೆಗೆ ಹೋಗ್. ನಿಂತ ಇನ್ನೊಂದೆರಡು ಮಾತು ಮಾತಾಡುವ ನೋಡಿಲ್ಲ. ಏನ್ ಹುಚ್ಚುಡಿ ಐತಿದ, ಮದ್ವಿ ಮಾಡ್ಕೊಂಡ ಹೋಗುವ ಅಂದ್ರ ಏನ ಹುಡುಕ್ಯಾಡಿದ್ರು ಸಿಗೋಲ್ಲ. ಈಗ ಅಂತದ್ರೊಳಗ ನಿನ್ ಬಂದ ಕೇಳ್ಯಾನ ಇಲ್ಲೇ ನಮ್ಮ ಹುಡುಗಿನ ಹಚ್ಕೊಂಡಿಲ್ಲ ಅದ ಹುಡುಗಿ. ಅದಕ್ಕ ಮತ್ ನಾನು ಬಂದ್ ಕೇಳಿದ, ಆಯ್ತ್ ಬಾ ನೋಡೋಣ ಅಂತೇಳಿ ಹೇಳೇನಿ. ನಮ್ ಹುಡುಗಿನ ಒಟ್ಟು ಕೇಳಿ ಕರದ್ ಕ್ಯಾಟ ಇದನ್ ಮದ್ವಿನ ಮಾಡಿಬಿಟ್ರಾತ. ಈ ನೇಕಾರಿಕೆ ನಮಗೂ ಸಾಕಾಗಿ ಹೋಗ್ಬಿಟ್ಟತಿ. ನಾನ್ ಇದಕ್ಕ ಮುಗಿಲಿಲ್ಲ, ಮಾಡೋನು ಏನಾರು. ಏನ್ ಅಮ್ಮ ಜಾನಕಿ ಮಗಳ, ಏನ್ ಮಾಡಾಕತ್ತೀವಿ? ಬಾ ಹೊರಗ. ಏನಪ್ಪ, ಯಾಕೆಪ್ಪ? ನಾನು ನಾಷ್ಟ ಮಾಡಕತ್ತಿದ್ವಿ, ದೇವಸ್ಥಾನಕ್ಕೆ ಹೋಗ್ತೀನಿ, ರೆಡಿ ಹಾಕೊಂತಿದ್ವಿ. ಏನಾತ ಹೇಳಪ್ಪ? ಇಲ್ಲಿ ಬೇ ಮತ್ತದ ನಿನ್ನೆ ಅಲ್ಲೇ ಬೆಂಗಳೂರಾಗ ಕಲಿತನ್ಲ ಹುಡುಗ, ನಮ್ಮ ಊರ್ ಹುಡುಗವ ಸುರೇ ಬಂದವನ, ನೌಕರಿದವ. ಮತ್ ಮದ್ವಿ ಮಾಡ್ಬೇಕಂತ ಮಾಡ್ಯವ. ಅದಕ್ಕ ನಿನಗ್ ಭೇಟಿ ಆಗಿದ್ದಂತಲ ಅವ ಅಲ್ಲೇ. ಮನೆಗೆ ಬಾಪ ಅಂತ ಹೇಳಿ ನಾನು ಕರೆಸ್ತೇನೆ. ಅವ ಹೆಂಗೂ ರೆಡಿ ಆಗಿ ನೀನ ಕರೆಸ್ತೀನಿ, ನೋಡು. ಹಾ ಬೇ. ಯಾಕೆಪ್ಪ ಇಷ್ಟ ದೌಡ? ಯಾಕ ಇಷ್ಟ್ಯಾಕ ಅವಸರ ಮಾಡತ್ತಿ? ಹೌದು, ನಾ ಲಗ್ನ ಮಾಡ್ಕೊಂಡು ಹೋದ್ರೆ ನೀನ್ ನೋಡೋದಾರ ಯಾರ? ಈಗ ಮಾಡಿ ಏನ್ ಮಾಡಕ್ ಹೋಗ್ಬೇಡ, ಸ್ವಲ್ಪ ಸಮಾಧಾನ ಹಿಡ್ಕೊ. ವಯಸ್ಸಿಗೆ ಬಂದ್ ಹೆಣ್ಮಗಳ ಎಷ್ಟ್ ದಿನ ಅಂತ ಮನ್ಯಾಗ ಇಟ್ಕೊಂಡ್ ಕುಂದ್ರುನು ನೋಡುನು, ಕರಿಸ್ ನೋಡುನು. ಹೊಂದಾಣಿಕೆ ಆತಂದ್ರ ಮದ್ವಿ ಮಾಡಿಬಿಡುನು. ನನಗರ ಯಾರದಾರವ, ನಾನು ಮುಂದ್ ಬೇಕಾದ್ರೆ ನಿಮ್ಮಲ್ಲೇನ ಬಂದ್ ಇರ್ತೇನಿ. ತಲೆ ಕೆಡಿಸ್ಬೇಕಡೆ. ಯಪ್ಪ ಇಷ್ಟ ಹೇಳ್ತಿ ಅನ್ಬಾರ್ದ, ನೋಡ್ ಹೋಗ್ಲಿ ಬರ್ಲಿ, ಬ್ಯಾಡ ಅಂತ ಯಾರ ಅಂದಾರ? ಮೊದಲ್ ಮಗ ಚಾಲು ಮಾಡ, ಶಂಕರ ಜಾತ್ರೆ ಸನಿಗ್ ಬಂತಿ. ದೇವಸ್ಥಾನ ಬಂದೆ. ಆಯ್ತಾಳೆ ನಾಳೆ ಈಗ ಬರ್ತೇನೆ ಅಂದಿತ್ತು. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ನಂದು ಇದು ಸೆರಗ ಹಾಕಿ ಸೀರೆ ಕಡಿಕ್ ಮಾಡೋದಿತ್ತು. ನೋಡ್ತೇನೆ ಏನ ಮಾಡ. ಮಾಡ್ರ ಯಾರಿದ್ರಿ ಮನ್ಯಾಗ? ಬರ್ರಿ, ಅದೇ ಬರ್ರಿ. ಬರ್ರಿ ನಾವು ಸಂಜೆ ಕಡೆ ಬೆಂಗಳೂರು ಹೊಂಟಿದ್ನೆ. ಮತ್ತೆ ಭೇಟಿಯಾಗಿ ಹೋದ್ರ ಅಂತ ಹೇಳಿ ಬಂದ್ರಿ. ಅದ ನಿನ್ನೆ ಮಾತಾಡಿದ್ನಿ ನಿಮ್ ಜೋಡಿ. ಆಯ್ತಪ್ಪ, ಕೂತ್ಕೋ. ಮಗಳ ಜಾನಕಿ, ಕುಡಿಯಾಕ ನೀರ್ ತಗೊಂಬಾ ದಿವಸ. ನೀರು ಇದೇನ್ರಿ ತಡಿ, ಇನ್ನ ಇಟ್ರಿ ಇನ್ನ. ಹೌದ್ರಿ. ಕಟ್ ಕುಟ್ ಮಾಡ್ಕೊಂತ ಇವನ್ನೆಲ್ಲ ನೌಕರಿ ಹೋಗಿ ಮಾರ್ತ್ಬಿಟ್ಟ ನೋಡ್ರಿ ಇವನ್ನೆಲ್ಲ. ನಮ್ ಉದ್ಯೋಗನ ಅದಲ್ಲ. ಮತ್ತ ಎಲ್ಲ ಸಮೇತಿನ ಬಿಟ್ಟು ಯಾವ್ದ್ರ ಹೆಂಗ್ ಹಾಕೊಂಡ್ ಮಾಡ್ಕೊಂಡ್ ಹೋಗುದ್ ಚಲೋ ರೀ. ಇವ್ನ ಕಟ ಹಚ್ಕೊಂಡ್ ಕುಂಡ್ರದಪ್ಪ ಇವನ್ನ. ನೇಕಾರಿಕೆನ ಅಲ್ರಿ ನಾವು. ನಾವು ಈ ಜಲಮ್ದಾಗ ನಾವು ಹುಟ್ಟೇವ ಅಂದಿಂದ ಇದ ಉದ್ಯೋಗದಾಗನ ನಾವು ಹೊಂಟೇವು. ನೇಕಾರಿಕೆ ಒಳಗ ಬಂದೇವ್ ನಾವು. ನಮ್ ಕಸು ಇರೋ ಮಠ ನೇಯ್ತೇವ್ ನಾವು. ಆಮೇಲೆ ಏನ್ ಮಾಡೋದು, ಕಟ ಹಚ್ಕೊಂಡ್ ಕುಂದ್ರದಕತ್ರಿ. ಇಲ್ರಿ, ಅದೇ ಒಂದ್ ಯಾವ್ದಾರ ಬಷ್ಟೇ ಒಂದ್ ಪಾಣ್ಸೆ ಹಾಕೊಂಡ್ ಕುಂತ್ರ ಸಾಕ್ತೈತಿ ನಿಮ್ಗೆ. ನಮ್ಗೆ ಅಲರ್ಜಿ ರೀ ಒಂದ್ ಮನಿ. ಅದಕ್ಕ ನಾವು ಕಲ್ತ್ಕಾರ ನೌಕರಿ ತಗೊಂಡ್ ಬೆಂಗ್ಳೂರ್ ಕಡೆ ಹೋಗ್ಬಿಟ್ಟು ನೋಡ್ರಿ. ನಮ್ಮ ಮನ್ಯಾಗ ಸೌಂಡಿನ ಸಂಬಂಧ ನಂಗೆ ಅಲರ್ಜಿ ಆಗಿ ಹೋಗಿನ.
ಅಲ್ರಿ ನೀವ್ ಮದ್ವಿ ಮಾಡ್ಕೊಂಡ್ ಬೆಂಗ್ಳೂರ್ಗೆ ಹೋಗೋದೇನ್ರಿ? ಮತ್ತೇನ್ ಅತ್ತಾಗ ಹೋಗುದು ಈ ಸೌಂಡ್ನ್ಯಾಗ ಈ ಸೌಂಡ್ ಅಂದ್ರೆ ನಮಗ ಅಲರ್ಜಿ ಭಾಳ. ಮದುವೆ ಆಗಿ 2 ದಿನ ಇರುದು, 3ನೇ ದಿನ ಬೆಂಗಳೂರು ಕಡೆ ಹೋಗಿ ಯಪ್ಪ ನಾ ನೋಡ ಮಕ್ಕನೇವನ್ನ ಲಗ್ನ ಆಗಾಕಿ. ಈ ನೌಕರಿ ಪಕ್ರಿ ನನಗ್ ಬೇಡ. ನಾ ಏನಿದ್ರು ಇಲ್ಲೇ ಇರಾಕಿ, ಇಲ್ಲೇ ಮಕ್ಕ ನೈಕೊಂತ ಇರಾಕಿ. ನನ್ ಗಂಡುನು ನನ್ ಮುಂದೆ ಇರ್ಬೇಕು. ನನ್ ಕಣ್ ಮುಂದೆ ಯಾವತ್ತಿದ್ರು ನನ್ ಕಣ್ ಮುಂದೆನೆ ಇರ್ಬೇಕು. ಅಂತವಿದ್ರಷ್ಟ ನೋಡ್. ಮಗಳ ಸಾಕಾಗೈತಿ ಮಗ್ಗದ ನನ್ನ ಇದಕ್ಕ ಮುಗಿಲಿ, ಕಸು ಇರೋ ಮಟ ಅಟ್ ಮಾಡ್ತೇನವ. ನೌಕರಿ ಹುಡುಗ ಸಿಕ್ಕಾನ, ಮದ್ವಿ ಮಾಡ್ಕೊಂಡ್ ಹೋಗುವ. ಕೇಳ ಯಪ್ಪ ನನಗ ನೌಕರಿದಾರ್ ಬೇಡ. ನಾ ಏನಿದ್ರು ಮಗನ ಏವನ್ನ ಮಾಡ್ಕೊಳಕ್ಕೆ. ನಾ ಮಗನ ಏವನ್ ಮಾಡ್ಕೊಂಡಿದ್ರ ನಿನ್ನೂ ನೋಡ್ಕೊಳಕತಿ. ಅದನ್ನು ನೋಡ್ಕೊಂಡ್ ನೀ ಹೆಂಗ ಎಳಿವುದೇಗ ಸಣ್ಣ ಆಗಿಯಲ್ಲ, ಹಂಗ ನಾನು ಅದ್ರೊಳಗ ಸಾಯುತನ ಅದ್ರೊಳಗನ ದುಡ್ಕೊಂತ ಹೋಗಾಕಿ. ಬ್ಯಾಡ ಹೇಳ್ದಂಗ ಕೇಳಂದಿತ್ತು. ನೌಕರಿದಾವ ಸಿಕ್ಕಾನ, ಮದ್ವಿ ಮಾಡ್ಕೊಂಡ ನೀನಾರ ಸುಖವಾಗಿರುವ. ಯಪ್ಪ ನಮ್ ಉದ್ಯೋಗಕ್ಕ ನಾವ್ ಅವಮಾನ ಮಾಡಿವಿ ಹೆಂಗಪ್ಪ? ಇಷ್ಟ ದಿನ ನೀವ್ ಹೇಳ್ಕೊಂತ ಬಂದಿಲ್ಲ. ಇದ್ರೊಳಗ ಏನ್ ಕಡಿಮೆ ಆಗೈತಿ ನಮ್ಗೆ? ನಾವೆಲ್ಲಾರು ಮಾನ ಮುಚ್ಚೋರಪ್ಪ. ಹಿಂಗೆಲ್ಲಾ ಮಾಡ್ಬೇಡ. ನಾ ಇದನ್ನ ಮಾಡ್ಕೊಂಡು ಹೋಗಂಗ್ರಿ. ಆಯ್ತು ನೀ ಹೆಂಗ್ ಹೇಳ್ತಿ ಹಂಗ ಇರ್ಲಿ. ಬೇಕಾರ ನಾನು ನೋಡುನು ಮುಂದನಾರ. ಮತ್ತ ನಮ್ ಹುಡುಗಿ ಮಾತ್ರ ಹಿಂಗ ಅಲ್ಲಿ ಅಂತಾಳ್ರಿ ನಿಮ್ಮನ್ನ. ನೀವು ನಿಮ್ ದಾರಿ ನೋಡ್ಕೋರಿ. ಅಲ್ಲೇ ಬೆಂಗ್ಳೂರಾಗ ಯಾರಲ್ಲ. ನನಗೇನ್ ಕನ್ಯೆ ಕಡಿಮೆ ಇಲ್ಲ, ಬೆಂಗಳೂರಾಗ ಕಡದಾವು. ನೀವು ನಿಮ್ ಮಗ ನೀವ್ರಿಗೆ ಕೊಡ್ರಿ. ಹೆಂಗ ನೀವು ಇದನ್ ಮಾಡ್ತೀರ ನಾವ್ ನೋಡೋಣ್ರಿ. ಆಯ್ತು ಹಂಗ ನಾವ್ ಆರಾಮ್ ನೌಕರಿ ಮಾಡ್ಕೊಂತ ಇರ್ತೇವ್ ಬೆಂಗಳೂರಾಗ. ಆಯ್ತು ಆಯ್ತು ಮಗ ನೀವ್ರಿಗೆ ಕೊಡ್ರಿ ಮಗನ. ಆಯ್ತು ಎಂತ ಮಾತು ನಮ್ಮ ಹುಡುಗಿ ಹುಡುಗಿದ ಎಂತ ತಗೋ ನೌಕರಿ ಹುಡುಗ ಬಂದಿತ್ತು. ವಾಲ್ಯ ಅಂದ್ಬಿಟ್ಟು ಮದ್ವಿ ಇರ್ಕಲ್ಲಾಗ ನಮ್ ದೂರದ ಸಂಬಂಧಿ ಧರ್ಮನ್ನ ಮಗನ್ನ ಕರ್ಕೊಂಡ್ ಬರ್ತೇನೆ ಅಂದಾನ. ನೋಡೋಣ ಧರ್ಮನ್ನಾರು 50-60 ಮಕ್ಕ ಅದಾವಂತ. ಅರ್ಬಿ ಅಂಗಡಿ ನೋಡವ. ಅವ್ರ ಮಗಗ ತೋರ್ಸೋನು. ಹಂಗಾರ ಆಧಾರ ಓಕೆ ಆತಂದ್ರ ಮಾಡೋನು ಮದ್ವಿ. ಬರ್ಲಿ ಅವ್ರ ನಮಸ್ಕಾರ ಯೋಗೇಶ್. ಬರ್ರಿ ಬರ್ರಿ ಕೂತ್ಕೋರಿ. ಆರಾಮದಿರಿ? ಎಲ್ಲ ಆರಾಮ್ ನೋಡಿ. ನೀವು ಆರಾಮದಿರಿ? ಕೂತ್ಕೋರಿ. ಯೋಗೇಶ ಬಾಳ ದಿನ ಆಗಿತ್ತಪ್ಪ ನೋಡಿ. ಬಾ ತಕೊಂಡ್ರ ಬಾ. ಯಾಕೆ ಏನ್ ದೂರ ಇದ್ದಾವಲ್ಲ? ಯಾಕಂದ್ರ ಇಷ್ಟು ಕೂಡಿ ಆಡಿದೇವಿ ನಾವು ಮನಸ್ಸು. ನೀವು ಆರಾಮ ಹೆಂಗ್ ನಡ್ದೈತಿ? ಚಲೋ ನಡ್ದೈತಿ. ಚೆನ್ನಾಗಿ ನಡ್ದೈತಿ. ಆಯ್ತಪ್ಪ ಚಲೋ ಆತ. ಈಗ ಮಗಳನ್ನ ಸಣ್ಣಕ್ಕಿದ್ದ ನೋಡಿದ್ನಿ ನಿನ್ ಮಗಳನ್ನ. ಇವ ನನ್ ಮಗ. ಹೌದನ್ರಿ? ಮಗ ಮತ್ತೆ ಏನಾವು ಮಗ್ಗದ್ ಎಲ್ಲ 50 ಮಗ್ಗ 60 ಮಗ್ಗ ಅದಾವಲ್ಲ, 3 ಕಡೆ ಅದಾವು. ಎಲ್ಲ ಅವ ಮಾಡ್ಕೊತಾನ. ಹೌದ್ರಿ? ಹಾಲ್ ಇಟ್ಕೊಂಡು ಮತ್ತೆ ಅರ್ಬಿ ಅಂಗಡಿ ಐತಲ್ಲ ಅದನ್ನ ತಾನು ನೋಡ್ಕೊತ. ನಾ ಎಲ್ಲಿ ಹೋಗ್ಲಿಕ್ಕೆ ಊಟ ಮಾಡ್ಕೊಂಡು ಒಂದ್ ರೌಂಡ್ ಎಲ್ಲ ಅಂಗಡಿಗೆ ಹೋಗಿ ಬಂದ ಕೆಲಸ ಆಯ್ತ. ಏನ ಮಗಳ ಅವ್ನ ಮನ್ಸಿಗೆ ಬಂತಂದ್ರ ಅವಂಗ ಮನ್ಸಿಗೆ ಬಂತಂದ್ರ ನೋಡ ಕಲ್ಯಾಣ ಕೆಲಸ ಮಾಡೋಣ. ಯಾಕಾಗಲ್ರಿ? ನಾವೇನ ಕೊಡ್ರಿ ಅಷ್ಟ್ ಕೊಡ್ರಿ ಇಷ್ಟ್ ಕೊಡ್ರಿ ಅನ್ನೋರಲ್ಲ. ಯಾಕಂದ್ರ ದೇವ್ರ ಸಾಕಷ್ಟು ನಮ್ಗ ಕೊಟ್ಟಾನ. ಹುಡುಗ ಹುಡುಗಿ ಮನ್ಸಿಗೆ ಬಂದ ಸಾಕು. ನೇಕಾರ ಪರಿಸ್ಥಿತಿ ನೀವು ನೋಡ್ತೀರಿ ಅಲ್ಲ? ಏನಿಲ್ಲ ಚಲೋ ಐತಿ. ಅಂದ್ರ ನೀವ್ ಒಬ್ಬಂಟಿಗೆ ನಮ್ ದೇವ್ರ ಮೊದಲಿಂದ ಕೈ ಹಿಡ್ದಾನ. ಇದ ಉದ್ಯೋಗದಾಗನ ನಾವ್ ಒಂದು ತನ್ನ ಹೊಂಡೇವಿ. ಮತ್ತೊಂದ್ 50-60 ಕುಟುಂಬ ಸಾಕ್ತೇವ್ ನಾವು. ಹೌದ್ರಿ? 50-60 ಕುಟುಂಬ ಈಗ ಈ ಮಕ್ಕದಾಗನ ದುಡ್ಕೊಂಡ್ ಅವ್ರು ಹೊಟ್ಟೆ ತುಂಬಿಸ್ತಾರ, ನಮ್ದು ಹೊಟ್ಟೆ ತುಂಬಿಸ್ತಾರ. ಆಯ್ತಾ? ಕರೆಸ್ಬಿಡು ನಂಗಾರ. ಆಯ್ತು ಕರೆಸಿ ನೋಡ್ಕೊಂಡು ಹೋಗ್ಬಿಟ್ಟು. ಅವ ಮಗಳ ಜಾನಕಿ ಧರ್ಮನಾರ್ ಬಂದಾರ. ನೀರ್ ತುಂಬಾ ವಾಸ ದೂರಿಂದ ಬಂದಾರ. ಅವ್ರು ತಗೊಂಬಾಯವ ನೀರು. ಕೊಡ. ಯೋಗೇಶ ಮಗಳು ದೊಡ್ಡಾಕಿ ಹೇಳಪ್ಪ. ಏನ್ ಒಂದ್ ತಾಟಗಿದ್ಲ ಹುಡುಗಿ. ಹೌದಾ? ನಾವ್ ನೋಡುವಾಗ ನೋಡಪ್ಪ ನೋಡ ಹುಡುಗಿ ನೋಡ್ಕೋ ಸರಿಯಾಗಿ. ನೀವು ಮಾತಾಡ್ಕೊಂತೀರ ಮಾತಾಡ್ಕೋರಿ. ನೋಡ್ಕೊಂಡ್ ಕೇಳೋಣ. ಏನ್ ದೂರ ನಿಂತಿದ್ವಲ್ಲ ಯೋಗೇಶ ನಾವು ಕನ್ನಡ ಇಬ್ರು ಕೂಡಿ ಬೆಳೆದಾರದೀವಿ. ಹೊಂದಾಣಿಕೆ ಆದ್ರ ನೋಡ ನಿನ್ ಮನ್ಸಿಗೆ ಬಂತಂದ್ರ ಮಗಳನ್ನ ಕೇಳೋಣ. ಯಾಕಾಗಲ್ರಿ? ಹಂಗ ನೋಡ್ರಿ ನಿಮ್ ಮಗಳನ್ನ ವಿಚಾರ ಮಾಡ್ರಿ. ಮಾಡ್ತೇವ. ವಿಚಾರ ಮಾಡಿ ಇದು ಮಾಡ್ರಿ. ಸರಿ ಆಯ್ತು.
ಯಪ್ಪ ನನಗೂ ಹುಡುಗ ಮನ್ಸಿಗೆ ಬಂದ ನಿನಗೂ ಮನ್ಸಿಗೆ ಬಂದಿತ್ತಂದ್ರೆ ಅವ್ರ ನಿರ್ಧಾರಕ್ಕೆ ಉದ್ಯೋಗ ಇತ್ತಂದ್ರೆ ನಾವು ಮಾಡ್ಕೊಂತೀವಿ ನೀನು ಇಷ್ಟ ಇನ್ಮೇಲೆ ಮತ್ತು ನಾಳೆ ಲಗ್ನ ಆಗಿಂದ ಬೆಂಗ್ಳೂರಿಗೆ ಹೋಗೋಣ ನಡಿ ಡೆಲ್ಲಿಗೆ ಹೋಗೋಣ ನಡಿ ಅಂದ್ರೆ ನನಗೆ ಆಗಂಗಿಲ್ಲ ಮತ್ತೆ ಈಗ ಕಡಾಮುಡಿ ಕೇಳ ಮಗ ನೀವು ಇದ್ರಷ್ಟ ಮಾಡ್ಕೊಂತೀನಿ ಇಲ್ಲಾಂದ್ರೆ ಇಲ್ಲ. ಯೋಗೇಶ ಬಂಗಾರ ಅಂತ ಮಗಳು ನಡೆದಿಪ್ಪ ನೀನು. ಎಷ್ಟು ಶಕ್ತಿ ಎಷ್ಟು ಶ್ರದ್ಧೆ ಐಕೆಂದ ಈ ಉದ್ಯೋಗದ ಮೇಲೆ ನೇಕಾರ ದಂಧೆದ ಮೇಲೆ ಎಷ್ಟು ಶ್ರದ್ಧೆ ಮಗಳು ನಡೆದಿಪ್ಪ. ಅದ್ರ ಮೆಚ್ಚಬೇಕಪ್ಪ. ಇಂಥ ಮಗ ನಿನಗೆ ನಿನ್ ಹೊಟ್ಟೆ ಹುಟ್ಟಾಳಲ್ಲ ಇಲ್ಲಿ ಪುಣ್ಯ ಮಾಡಿ. ಯಾಕಂದ್ರ ದೇಶಕ್ಕ ಅನ್ನ ಹಾಕೋ ರೈತ ಆದ್ರ ದೇಶ ಜಗತ್ನ್ಯಾಗನ ಜನಸಂಖ್ಯೆ ಮಾನ ಮರ್ಯಾದೆ ಕಾಪಾಡವ ಈ ನೇಕಾರ. ಇವ್ ನೇದ ಅರಿವಿ ಹಾಕೊಲಿಕ್ಕಂದ್ರ ಈ ಮಾನವರು ತಪ್ಲಾ ಸುತ್ತಕೊಂಡ್ ತಿರ್ಗಾಡ್ಬೇಕಿತ್ತು. ಅಂತ ಈ ಕುಲದಾಗ ಹುಟ್ಟಿ ಕೆಲಸ ಒಳ್ಳೆ ಮಗಳು ನಡೆದಿ. ಈ ಹುಡುಗಿ ನನ್ನ ಮನಿ ಇವತ್ತಿಗೆ ನನ್ನ ಮನಿ ಸೊಸಿ ಆದಂತ ತಿಳ್ಕೊ. ಒಳ್ಳೆ ದಿವಸ ನೋಡಿ ನಾವ್ ಹಣ್ಣು ಇಟ್ಟು ಕೆಲಸ ನೀವೇನು ಒಂದು ಕುಪ್ಸೋದ್ ಗಳಿಗೆ ಕೊಡುದ್ ಬೇಡ. ಎಲ್ಲ ನಂದ ಖರ್ಚಾವಲ್ತ ಮಗಳನ್ನ ಸೊಸಿ ಮಾಡ್ಕೊಂತಾನೆ. ನಾನು ಹೊಟ್ಟಿ ತುಂಬಿ ಹಂಗ ಆತಪ್ಪ. ಈಗ ನೇಕಾರಿಕೆ ಬಗ್ಗೆ ಆಕಿಗೆ ಬಾಳ ಕಾಳಜಿ ಐತಿ, ಶ್ರದ್ಧೆ ಐತಿ ಆಕಿಗೆ ಉದ್ಯೋಗದ ಮೇಲೆ. ಇಂತಾಗ ನಮ್ಮ ಮನಿಗ್ ಬಂದಂದ್ರ ನನ್ನ ಮಗಂದು ಚಲೋ ಆಕತಿ, ನಮ್ಮ ಉದ್ಯೋಗನು ಚಲೋ ಆಕತಿ. ಇದನ್ನ ಒಳ್ಳೆ ಮಗಳು ನಡೆದಿ. ಇನ್ಮ್ಯಾಲ ನನ್ನ ಮನಿ ನಿನ್ ಮಗಳಲ್ಲಕಿ ನನ್ನ ಮಗಳ ತಿಳ್ಕೊಂಡ್ ನನ್ನ ಮನಿ ಸೊಸಿ ಮಾಡ್ಕೊಂಡ್ಕಿ. ಆಯ್ತ್ರಿಪ್ಪ, ಒಂದ್ ಚಲೋ ದಿನ ನೋಡ್ಕ್ಯಾಟ ನೀವು ಒಂದ್ ನಿರ್ಧಾರ ತಿಳಿಸ್ರಿ. ನಾವು ಮುಂದಿಂದ ಆಯ್ತು ಯೋಗೇಶ. ಈಗ ನಮ್ದು ಮನೆ ಕುಲದೇವತಿ ಬಾದಾಮಿ ಬನಶಂಕರಿ ದೇವಿ. ಆಕಿಗೆ ನಮ್ಮ ಆ ಜಾತ್ರೆ ಅನ್ಕೊಡ್ಲ ಏನೈತಲ್ಲ ಇವ್ರಿಬ್ರು ಕಲ್ಯಾಣ ಕೆಲಸ ಮಾಡ್ಬಿಡು. ಯಾಕಂದ್ರೆ ಜಾತ್ರೆ ಆತಂದ್ರ ಮತ್ತ ಲೇಟ್ ಆಕತಿ. ಜಾತ್ರೆ ಮಾಡಿ ಇಬ್ರು ಕೂಡಿ ನಮ್ ಏನ ಬನಶಂಕರಿ ಜಾತ್ರೆಗೆ ತೇರ್ ಎಳ್ಯಾಕ ಇಬ್ರು ಗಂಡ ಐತಿ ಗುಡ್ಕೋಸ್ ಆಯ್ತಾ. ನಮ್ ಕುಲದೇವತಿ ಆಶೀರ್ವಾದದಿಂದ ನಾವೆಲ್ಲರಿಗೂ ಒಳ್ಳೇದಾರ ಸಾಕ. ನಾ ಇನ್ನ ಬರ್ತೇವೆ. ಆಯ್ತಾ ಯೋಗೇಶರ? ನಾವು ನಡಿತೇವಿ. ಮತ್ ಬಸ್ಸಿನ ಟೈಮ್ ಆಕತಿ. ನಾವು ನಡಿತೇವೆ. ಯಪ್ಪ ಅದಕ್ಕ ನಿಂತೀನಿ ನಾನು ಮಗ್ಗ ಚಾಲು ಮಾಡಕ ನಿಂತೀನಿ.